ವೆಲ್ಕಮ್ ಟು ಕರಾವಳಿ ಊಟ ಚಾನೆಲ್ಗೆ. ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಏನಂದರೆ ಗ್ರೀನ್ ಚಟ್ನಿ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೇನೆ. ಇದನ್ನು ಮಾಡೋದು ತುಂಬ ಈಸಿ ಮತ್ತು ನಾವು ಮನೇಲಿ ಮಾಡೋದು ತುಂಬ ಕ್ಲೀನಾಗಿ ನೀಟಾಗಿ ಮಾಡ್ಕೊಳ್ತೀವಲ್ವ. ಅದಕ್ಕೆ ನಾವು ಎಷ್ಟೇ ಆದ್ರೂ ಮನೇಲಿ ಮಾಡಿದ್ರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ದುಡ್ಡು ಉಳಿತಾಯ. ಬನ್ನಿ ಈಗ ಇದನ್ನು ಮಾಡೋದು ಹೇಗಂತ ನೋಡೋಣ. ಗ್ರೀನ್ ಚಟ್ನಿ ಮಾಡೋಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ. ಕಾಲು ಭಾಗ ಪುದೀನ, ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಅಂದಾಜಿಗೆ ಆಗುವಷ್ಟು ಮೆಣಸು, ಹಸಿಮೆಣಸು, ಆಮೇಲೆ ಚಿಕ್ಕದೊಂದು ಈರುಳ್ಳಿ, ಸ್ವಲ್ಪ ಶುಂಠಿ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಸಕ್ಕರೆ ತಗೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಚಟ್ನಿ ರೆಡಿಯಾಗಿದೆ. ಈಗ ಇದನ್ನು ನಾವು ಸ್ಟೋರ್ ಮಾಡಿಟ್ಕೊಳ್ಬೋದು, ಒಂದು ವಾರ ತನಕ ಯೂಸ್ ಮಾಡ್ಕೊಳ್ಳೋದು. ಇದನ್ನು ನಾವು ಬ್ರೆಡ್ಡಿಗೆ ಮತ್ತು ಕಾಟಿ ರೋಲ್ಗೆ, ಚಪಾತಿಗೆಲ್ಲ ಹಚ್ಕೊಳ್ಬೋದು. ಈ ಚಟ್ನಿಗೆ ನಾವು ಈಗ ಸ್ವಲ್ಪ ಗಟ್ಟಿ ಮೊಸರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಬೇಕು, ಇನ್ನೂ ಚೆನ್ನಾಗಿರ್ತದೆ. ಈಗ ನೋಡಿ, ನಾನು ಗಟ್ಟಿ ಮೊಸರು ತಗೊಂಡಿದ್ದೇನೆ. ಸ್ವಲ್ಪ ಇದಕ್ಕೆ 1 ಸ್ಪೂನ್ ಹಾಕ್ಕೊಳ್ತೇನೆ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸರಿಯಾಗಿ ಮಿಕ್ಸ್ ಮಾಡಿದ್ದೇನೆ. ಈ ಥರ ಲೈಟ್ ಕ್ಲೀನಾಗಿ ಬಂದಿದೆ. ಇದನ್ನು ನೀವು ಪರೋಟ, ಬ್ರೆಡ್ಡಿಗೆ ತಿನ್ಬೋದು, ಚೆನ್ನಾಗಿರ್ತದೆ. ನೋಡಿ ನಿಮ್ಮ ಮನೆಯಲ್ಲೂ ಇದೇ ಥರ ಟ್ರೈ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮಸ್ಕಾರ.